ಆದಂಥ ಒಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಫ್ರೆಂಡ್ಸ್. ಹೇಳ್ರಪ್ಪ ಏನಾಯಿತು ಅಂದರೆ, ಹೋದ ತಿಂಗಳು ಬ್ಯಾಂಗ್ಳೂರ್ಗೆ ಹೋಗಿರ್ತೀನಿ ಕೆಲಸದ ಮೇಲೆ. ಓಕೆನಾ? ಅಲ್ಲಿ ಓಡಿಸ್ತೀನಿ ಫ್ರೆಂಡ್ಸ್, ಮಾಮೂಲಿ ಒಂದು 5-6 ದಿನ ಗಾಡಿ ಓಡಿಸ್ತೀನಿ. ಓಕೆನಾ? ಓಡಿಸ್ತಾ ಮಾಮೂಲಿ ಕಾರ್ಪೊರೇಟರ್ ಡಸ್ಟ್ ಹೋಗಿರ್ತದೆ. ಓಕೆನಾ? ಮಾಮೂಲಿ ಗ್ಯಾಪ್ ಹೊಡಿತಾ ಇರ್ತದೆ ಗಾಡಿ. ಸರಿ ಅಂದ್ಬಿಟ್ಟು ಅಲ್ಲಿರೋಂಥ ಮೆಕ್ಯಾನಿಕ್ಗೆ ಕಾರ್ಬೊರೇಟ್ರು ಕ್ಲೀನ್ ಮಾಡಿ ಅಂತ ಕೊಡ್ತೀನಿ ಫ್ರೆಂಡ್ಸ್. ಏಜ್ ಆಗಿರುತ್ತೆ ಅವ್ರಿಗೆ. ಅವರು ಚೆನ್ನಾಗಿ ಮಾಡಿಕೊಡ್ತಾರೆ ಕಾರ್ಬೊರೇಟ್ರನ್ನ. ಅವತ್ತು ಅವ್ರು ಏನೋ ಮಾತಾಡಿಸ್ತಾರೆ, ಎಲ್ಲಿರೋದು ನೀವು, ಹಂಗೆ ಹಿಂಗೆ. ನಾವು ಮೈಸೂರು ಅಂತ ಹೇಳ್ತೀವಿ ಫ್ರೆಂಡ್ಸ್. ಮೈಸೂರಿಂದ ಹೋಗಿರ್ತೀನಿ ಬೆಂಗಳೂರಿಗೆ. ನಮಗೇನು ಅಷ್ಟು ಗೊತ್ತಿರಲ್ಲ ಅಲ್ಲಿ. ಆಗ ಅವರು ಹಂಗೆ ಹಿಂಗೆ ಗಾಡಿ ಎಲ್ಲ ಓಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಕ್ಲಚ್ ಫಾಲ್ಟ್ ಇದ್ದೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಕ್ಲಚ್ ಫಾಲ್ಟ್ ಇತ್ತು ಮೊದಲೇ, ಅದು ಮಾಡಿಸ್ಬೇಕಂತ ಇದ್ದೆ. ಅವರು ನಾನೇ ಮಾಡ್ಕೊಡ್ತೀನಿ, ಫ್ರೀ ಆದಾಗ ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಣ್ಣ ಅಂದ್ಬಿಟ್ಟು ನಾನು ಫ್ರೀ ಆದಾಗ ಹೋಗ್ತೀನಿ ಅಂಗಡಿ ಹತ್ರ ಫ್ರೆಂಡ್ಸ್. ಅವರು ನಾಳೆ ಬಂದು ಹಾಕೊಡ್ತೀನಿ, ನಾನು 500 ಪೇ ಮಾಡಿ ಅಂತ ಹೇಳ್ತಾರೆ ಅಡ್ವಾನ್ಸು. ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ನಾಳೆಗೆ ನಾನು ಹೋಗ್ತೀನಿ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡು. ಆ ಯಪ್ಪ ಏನು ಮಾಡ್ದ ಅಂದರೆ ಫ್ರೆಂಡ್ಸ್, ಅವತ್ತಿನ ದಿನ ಎಲ್ಲ ಹಾಳು ಮಾಡಿದ್ದಾನೆ ಫ್ರೆಂಡ್ಸ್. ಅವತ್ತೊಂದು ದಿನ ಏನಾಗಿದೆ ಅಂದರೆ, ತೆಗ್ದ ಫ್ರೆಂಡ್ಸ್ ಕ್ಲಚ್ ಪ್ಲೇಟ್ನ ಬರ್ತೀನಿ ಅಂತ ಹೋದವನು. ಅಲ್ಲೊಂದು 1300 ಏನೋ ಕೊಟ್ಟೆ ಫ್ರೆಂಡ್ಸ್. ಬರ್ತೀನಿ ಅಂತ ಹೋದವನು ಫ್ರೆಂಡ್ಸ್. ಅದು ಎಲ್ಲಿಂದ ತಂದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸೆಕೆಂಡ್ಸ್ ಬಂದ್ಬಿಟ್ಟು ಜುಗ್ಗಾಡ್ ಕೆಲಸ ಮಾಡಿ ಅಲ್ಲಿ ಮ್ಯಾಚೇ ಆಯ್ತಲ್ಲ ಫ್ರೆಂಡ್ಸ್. ಅದು ಕ್ಲಚ್ ಪ್ಲೇಟು ಬೆಲ್ಲು ಏನು ಅದು ಮ್ಯಾಚೇ ಆಯ್ತಾ ಇಲ್ಲ, ಎಲ್ಲ ತೆಗ್ದ್ಬಿಟ್ಟ ಫ್ರೆಂಡ್ಸ್. ಕ್ಲಚ್ ಪ್ಲೇಟ್ ಹೋಗೈತೆ ಅಂತ ಹೇಳಿದ್ದು, ಅದು ಸೆಟ್ಟೆ ಹೋಗೈತೆ, ಕ್ಲಚ್ ಬೆಲ್ಲು ಅದು ಇದು ಏನೇನೋ ಹೋಗೈತೆ ಅಂತ ಫ್ರೆಂಡ್ಸ್ ಎಲ್ಲ ತೆಗ್ದ. ಆಯ್ತು ಹಾಕಿ ಅಂತಾನೆ ಹೇಳ್ದೆ ಫ್ರೆಂಡ್ಸ್. ಅವನೇನ್ ಮಾಡಿದಾನೆ ಅಂದ್ರೆ, ಹೋಗಿ ಗುಜ್ರಿ ತಂದಿದಾನೋ ಗೊತ್ತಿಲ್ಲ ಫ್ರೆಂಡ್ಸ್. ಸೆಕೆಂಡ್ಸ್ ತಂದವನೇ.